ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ ಯೋಧರಿಗೆ ಸಂತಾಪ ಸೂಚಿಸುವ ಬಿಜೆಪಿ ಕಾರ್ಯಕರ್ತರ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ರಮೇಶ್ ಭಾಗಿಯಾಗಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ನಿವಾಸದಲ್ಲಿ ನಡೆದ ಬಿಜೆಪಿ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಭಾಗಿಯಾಗಿದ್ದಕ್ಕೆ ಆಕ್ಷೇಪ ವ್ಯಕ್ತವಾಗುತ್ತಿದೆ. ಬಿಪಿನ್ ರಾವತ್ ಸಾವಿನ ಬಗ್ಗೆ ಆಕ್ಷೇಪಾರ್ಹ ಪೋಸ್ಟ್ ಹಾಕಿದ ಹಿನ್ನೆಲೆ ಮೈಸೂರು ಮೂಲದ ವ್ಯಕ್ತಿಯನ್ನ ಬೆಂಗಳೂರಿನ ವಿಧಾನಸೌಧ ಪೊಲೀಸರು ಬಂಧಿಸಿದ್ದಾರೆ. ಬಿಪಿನ್ ರಾವತ್ ಸಾವಿನ ಬಗ್ಗೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಆಕ್ಷೇಪಾರ್ಹ ಪೋಸ್ಟ್ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ರಾಬರಿ ಮಾಡುವುದಕ್ಕೆ ಸ್ಕೆಚ್ ಹಾಕಿದ ಆರೋಪಿಗಳನ್ನು ಬಂಧಿಸಲಾಗಿದೆ. ಆಟೋದಲ್ಲಿ ಹೋಗ್ತಾ ಇದ್ದಂತಹ 4 ಆರೋಪಿಗಳು ರಾಬರಿಗೆ ಮುಂದಾಗಿದ್ರು. ನಾಗೇಂದ್ರ, ದರ್ಶನ್, ಶಿವಕುಮಾರ್, ದೊಡ್ಡ ವೀರೇಗೌಡ ಅನ್ನೋರು ಲಗ್ಗೆರೆಗೆ ಹೋಗಬೇಕೆಂದು ಹೇಳಿ ಆಟೋ ಹತ್ತಿದ್ರು. ನಂತರ ಆಟೋ ನಿಲ್ಲಿಸುವಂತೆ ಹೇಳಿ ಚಾಲಕನ ಮೊಬೈಲ್, ಹಣ ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಯಾದಗಿರಿ ನಗರದ ಮಾತಾ ಮಾಣಿಕೇಶ್ವರಿ ನಗರದಲ್ಲಿ ಹಣದ ಕಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳಮುಖಿಯರ ನಡುವೆ ಭಾರೀ ಗಲಾಟೆಯಾಗಿದೆ. ಘಟನೆಯಲ್ಲಿ 6 ಮಂಗಳಮುಖಿಯರಿಗೆ ಗಾಯವಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಾಯಚೂರಲ್ಲಿ ಪೆಟ್ರೋಲ್ ಕಳ್ಳರ ಕೈಚಳಕಕ್ಕೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದ ಬೈಕ್ಗಳಲ್ಲಿನ ಪೆಟ್ರೋಲ್ ಎಗರಿಸಿ ಎಸ್ಕೇಪ್ ಆಗ್ತಿದ್ದಾರೆ. ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಪಟ್ಟಣದಲ್ಲಿ ಘಟನೆ ನಡೆದಿದೆ. ನಾವು ಮೊಟ್ಟೆನೂ ತಿಂತೀವಿ, ಬಾಳೆಹಣ್ಣು ತಿಂತೀವಿ, ನೀವು ಬ್ಯಾಡ ಅಂದ್ರೆ ನಿಮ್ಮ ಮಠಕ್ಕೆ ಬಂದು ತಿಂತೀವಿ ಅಂತ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಪ್ರತಿಭಟನೆ ವೇಳೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾಳೆ. ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ಭೇಟಿ ನೀಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾಜಿ ಕೇಂದ್ರ ಸಚಿವ ಆರ್ಎಲ್ ಜಾಲಪ್ಪ ಅವರ ಯೋಗಕ್ಷೇಮವನ್ನು ವಿಚಾರಿಸಿದರು. ಜಾಲಪ್ಪ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು ಪ್ರತ್ಯೇಕ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಚಾಮರಾಜನಗರದಲ್ಲೊಂದು ಅಪರೂಪದ ಮದುವೆ ನಡೆಯಿತು. ಇಲ್ಲಿ ಯಾವುದೇ ಬ್ಯಾಂಡ್ ಬಜಾ ಇರಲಿಲ್ಲ, ಮಂಗಳವಾದ್ಯವೂ ಇರಲಿಲ್ಲ, ಜೊತೆಗೆ ಯಾವುದೇ ಶಾಸ್ತ್ರ ಕೂಡ ಇರಲಿಲ್ಲ. ಅದರ ಬದಲಿಗೆ ವಚನಗಳನ್ನು ಪಠಿಸುವ ಮೂಲಕ ಈ ವಚನ ಕಲ್ಯಾಣ ನಡೆಯಿತು. ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಹೊನ್ನೂರು ಪ್ರಕಾಶ್ ಅವರ ಪುತ್ರಿ ಶೋಭಾ ಹಾಗೂ ಯುವ ರೈತ ಪೃಥ್ವಿ ಮದುವೆ ವಿಭಿನ್ನವಾಗಿ ನಡೆಯಿತು. ಪಂಜಾಬ್ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರನ್ನ ಸೆಳೆಯೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ತಿದೆ. ಹೇಗಾದ್ರೂ ಸರಿ ಈ ಬಾರಿ ಪಂಜಾಬ್ನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ರಣತಂತ್ರ ರೂಪಿಸಿದ್ದಾರೆ. ಮತದಾರರ ಮನಗೆಲ್ಲೋದಕ್ಕೆ ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗರಾದ ಯುವರಾಜ್ ಸಿಂಗ್ ಮತ್ತು ಹರ್ಭಜನ್ ಸಿಂಗ್ಗೆ ಗಾಳ ಹಾಕಿದೆಯಂತೆ. ಮದಗಜ ಸಿನಿಮಾದ ಪ್ರಮೋಷನ್ಗಾಗಿ ನಟ ಶ್ರೀಮುರಳಿ ರಾಮನಗರ ಜಿಲ್ಲೆಗೆ ಆಗಮಿಸಿದ್ರು. ಚನ್ನಪಟ್ಟಣಕ್ಕೆ ನಟ ಶ್ರೀಮುರಳಿ ಬರ್ತಾ ಇದ್ದಂತೆ ಅಭಿಮಾನಿಗಳ ದಂಡೆ ಮುಗಿಬಿದ್ದಿತ್ತು. ಒಮೈಕ್ರಾನ್ ಪ್ರಕರಣದಲ್ಲಿ ಬೆಂಗಳೂರಿನ 2